ಪ್ರೈಸ್ ದ ಲಾರ್ಡ್. ನಾನು ನಿಮ್ಮ ಸಹೋದರಿ ವಂಶಿತಾ. ನೀವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಸಂತೋಷವಾಗಿ ಇದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. ಬನ್ನಿ ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯಾಕೆಂದರೆ ದೇವರ ವಾಕ್ಯವು ನಮಗೆ ಜೀವವಾಗಿದೆ. 1 ಯೋಹಾನನು 4:4. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಪ್ರಿಯರೇ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವರಾಗಿದ್ದಾರೆ. ಲೋಕದಲ್ಲಿರುವ ರೋಗ, ವ್ಯಾಧಿ, ಬೇನೆ ಇವುಗಳಿಗಿಂತ ನಿಮ್ಮಲ್ಲಿರುವ ಯೆಹೋವ ರಾಫನಾದ ಆರೋಗ್ಯದಾಯಕನು ಹೆಚ್ಚಿನವರಾಗಿದ್ದಾರೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡಬಹುದು, ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು ಎಂಬುದಾಗಿ. ಪ್ರಿಯರೇ, ನಾವು ಏನು ನಂಬುತ್ತೇವೋ ಅದೇ ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಾ ಎಂಬುದಾಗಿ. ಸುಳ್ಳು ಪ್ರವಾದಿ ಎಂದರೆ ಲೋಕದಲ್ಲಿ ಬರುವಂತಹ ದುಷ್ಟನ ಶಬ್ದಗಳು ಅಥವಾ ಸೈತಾನನು ನಮಗೆ ತರುವಂತಹ ಸುಳ್ಳು ಆಲೋಚನೆಗಳು, ಕೆಟ್ಟ ಯೋಚನೆಗಳು ಅಥವಾ ನಿಮ್ಮ ಶರೀರದಲ್ಲಿ ಆಗುವಂತಹ ಕೆಲವೊಂದು ವ್ಯತ್ಯಾಸಗಳನ್ನು ನಿಮಗೆ ದೊಡ್ಡದಾಗಿ ತೋರಿಸಿ ನಿಮಗೆ ರೋಗ ಇದೆ ಎಂಬುದಾಗಿ ಹೇಳುವಾಗ ನೀವು ಅದನ್ನು ನಂಬದೆ ಸ್ವೀಕರಿಸದೆ ಆ ಕ್ಷಣವೇ ನೀವು ತಿರಸ್ಕರಿಸಬೇಕು. ದೇವರ ವಾಕ್ಯದಲ್ಲಿ ನಮಗಾಗಿ ಏನು ಬರೆದಿದೆಯೋ ಅದನ್ನು ನಾವು ನಂಬಬೇಕು. ಪ್ರಿಯರೇ, ದೇವರಲ್ಲಿ ಹುಟ್ಟಿರುವ ನಾವು ಲೋಕದ ಮಾತನ್ನು ನಂಬದೆ 1 ಪೇತ್ರ 2:24 ಬರೆದಿರುವ ಜೀವವುಳ್ಳ ದೇವರ ವಾಕ್ಯವನ್ನು ನಂಬಿ ಅಂಗೀಕರಿಸುವಾಗ ನಾವು ಆರೋಗ್ಯವಂತರಾಗಿ ಜೀವಿಸಲು ಸಾಧ್ಯವಾಗುತ್ತದೆ. ಪ್ರಿಯರೇ, ಆ ವಾಕ್ಯದಲ್ಲಿ ನಾವು ನೋಡಬಹುದು, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ. ಪ್ರಿಯರೇ, ನಿಮ್ಮಲ್ಲಿ ಬರುವ ಯಾವುದೇ ಯೋಚನೆಗಳಿಗೆ ನೀವು ಹೆಚ್ಚು ಮನಸ್ಸು ಕೊಡದೆ ದೇವರ ವಾಕ್ಯದಲ್ಲಿ ನಿಮ್ಮ ವಿಷಯವಾಗಿ ಏನು ಬರೆದಿದೆಯೋ ಅದನ್ನು ನಂಬಬೇಕು. ಪ್ರಿಯರೇ, ಯಾರೆಲ್ಲ ಈ ವಾಕ್ಯವನ್ನು ಕೇಳುತ್ತಿದ್ದೀರಾ, ನಿಮ್ಮ ಜೀವಿತ ಕ್ರಿಸ್ತನಲ್ಲಿ ಸುಂದರವಾಗಿ ರೂಪಿಸಲ್ಪಟ್ಟಿದೆ. ಗಾಡ್ ಬ್ಲೆಸ್ ಯು. ಆಮೆನ್.